ಮುಂಜಾನೆ ಆತ್ಮೀಯ ವಿದ್ಯಾರ್ಥಿಗಳೇ, ಮಕಾ ಸರ್ ಆನ್ಲೈನ್ ಕ್ಲಾಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈಗಾಗಲೇ ನಾನು ನಿನ್ನೆಯ ಒಂದು ಇಂಗ್ಲಿಷ್ ಮೀಡಿಯಂನ ಕ್ಲಾಸಲ್ಲಿ ಯೂಟ್ಯೂಬ್ ಕ್ಲಾಸಲ್ಲಿ ಈಗಾಗಲೇ ನಿಮಗೆ ತಿಳಿಸಿದಂತೆ ಯಾರು ಕಮೆಂಟ್ ಸೆಕ್ಷನಲ್ಲಿ ಕನ್ನಡ ಎಂದು ಟೈಪ್ ಮಾಡುತ್ತೀರೋ ಅವ್ರಿಗೋಸ್ಕರ ಮತ್ತು ಆ ವಿದ್ಯಾರ್ಥಿಗಳಿಗೋಸ್ಕರ ನಾನು ಕನ್ನಡದಲ್ಲಿಯೂ ಸಹ ಯೂಟ್ಯೂಬ್ ತರಗತಿಗಳನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ಒಂದು ಸೂಚನೆಯನ್ನು ಕೊಟ್ಟಿದ್ದೆ. ಆ ರೀತಿಯಾಗಿ ಅನೇಕ ವಿದ್ಯಾರ್ಥಿಗಳು ಮತ್ತು ಪ್ರಾಧ್ಯಾಪಕರು ಕೂಡ ವಿಶೇಷವಾಗಿ ಮತ್ತು ವೈಯಕ್ತಿಕವಾಗಿ ಕನ್ನಡ ವಿಡಿಯೋಗಳನ್ನು ಮಾಡಬೇಕಂತ ಒಂದು ಕೋರಿಕೆ ಬಂದಾಗ ಆ ಕೋರಿಕೆಯಂತೆ ನಾನು ಮುಂಬರುವ ಎಲ್ಲ ವಿಡಿಯೋಗಳನ್ನು ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಮಾಧ್ಯಮದಲ್ಲೂ ಕೂಡ ಮಾಡ್ತಾ ಇದ್ದೇನೆ. ಸೊ ದಯವಿಟ್ಟು ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲಿ ವಿಡಿಯೋಗಳು ಆ ಒಂದು ಪರಿಕಲ್ಪನೆಗೆ ತಕ್ಕ ಹಾಗೆ ಬೇಕು ಅನ್ನೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಈಗಾಗಲೇ ನಾನು ಇಂಗ್ಲಿಷ್ ಮೀಡಿಯಂನ ವಿದ್ಯಾರ್ಥಿಗಳಿಗಾಗಿ ಒಂದು 6 ಅಂಕದ ಬಹುಮುಖ್ಯದ ಒಂದು ಪರಿಕಲ್ಪನೆಯನ್ನ ಆ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೆ. ಅದು ಯಾವುದಪ್ಪ ಅಂತಂದ್ರೆ ಇಳಿಮುಖ ಅಂಚಿನ ಸೀಮಾಂತ ತುಷ್ಟಿಗುಣದ ನಿಯಮ. ಇದನ್ನ ಅನೇಕ ಬಾರಿ ವಾರ್ಷಿಕ ಪರೀಕ್ಷೆಗೆ 6 ಅಂಕದ ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ವರ್ಷವೂ ಕೂಡ ತುಂಬಾ ಮಹತ್ತರವಾದ ಪ್ರಶ್ನೆ ಇದು ಆಗಿದ್ದು, ಈ ಒಂದು ಪರಿಕಲ್ಪನೆಯನ್ನ ನಾವು ನೆನ್ಪಿಟ್ಕೊಳ್ಳೋದು ಹೇಗೆ, ಇದನ್ನ ಒಂದು ಕಥೆಯ ಮೂಲಕ ನಾವು ಯಾವ ರೀತಿ ಚೆನ್ನಾಗಿ ನೆನ್ಪಿಟ್ಕೊಂಡು 6ಕ್ಕೆ 6 ಅಂಕಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಅರ್ಥಶಾಸ್ತ್ರದಲ್ಲಿ 80ಕ್ಕೆ 80 ಅಂಕಗಳನ್ನು ಪಡೆದುಕೊಳ್ಳೋದು ಹೇಗೆ ಮುಂಬರುವ ನನ್ನ ಎಲ್ಲ ವಿಡಿಯೋಗಳಲ್ಲಿ ಮತ್ತು ಒಂದು ಪರಿಕಲ್ಪನೆಯ ಆಧಾರದಲ್ಲಿ ಯಾವ ರೀತಿ ನಾವು ಉತ್ತರ ಪತ್ರಿಕೆಯನ್ನು ಬರೆಯಬೇಕು, ನಮ್ಮ ಉತ್ತರ ಪತ್ರಿಕೆಯ ಒಂದು ಪ್ರೆಸೆಂಟೇಷನ್ ನಿರೂಪಣೆ ಹೇಗಿರಬೇಕು ಅನ್ನೋದನ್ನು ಸಮಯ ಸಿಕ್ಕಾಗೆಲ್ಲ ವಿಡಿಯೋಗಳಲ್ಲೇ ನಾನು ಕವರ್ ಮಾಡ್ತಾ ಇರ್ತೀನಿ. ಇನ್ನೊಂದು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋಗಳನ್ನು ಕನ್ನಡದಲ್ಲೂ ಕೂಡ ಮಾಡಲಿಕ್ಕೆ ಮುಂದಾಗಿದ್ದೇನೆ. ನನ್ನ ಎಲ್ಲ ವಿಡಿಯೋಗಳು ಮ್ಯಾಕ್ಸಿಮಮ್ ಅಂತಂದರೆ ಗರಿಷ್ಠವಾಗಿ 10 ನಿಮಿಷಗಳ ಮಾತ್ರ ಇರ್ತವೆ. ಅದಕ್ಕಿಂತ ಹೆಚ್ಚಿನ ಒಂದು ಕಾಲಾವಧಿಗೆ ನಾನು ತೆಗೆದುಕೊಳ್ಳೋದಿಲ್ಲ. ಯಾಕಂದರೆ ದಿನನಿತ್ಯ ಕೇವಲ 10 ನಿಮಿಷಗಳನ್ನು ನೀವು ನನ್ನ ವಿಡಿಯೋಗಳಿಗೆ ಕೊಟ್ಟಿದ್ದೆ ಆದರೆ ಖಂಡಿತವಾಗಿಯೂ 80ಕ್ಕೆ 80 ಅಂಕಗಳನ್ನು ನೀವು ಗಳಿಸಲಿಕ್ಕೆ ಸುಲಭವಾಗುತ್ತೆ. ಈಗ ನೇರವಾಗಿ ಒಂದು ಪರಿಕಲ್ಪನೆಗೆ ಬಂದ್ಬಿಡೋಣ. ಇಳಿಮುಖ ಅಂಚಿನ ಸೀಮಾಂತ ತುಷ್ಟಿಗುಣದ ನಿಯಮ. ನೋಡಿ, ಈ ನಿಯಮ ಅರ್ಥೈಸ್ಕೊಳ್ಳುವ ಮುಂಚೆ ಯಾವ ರೀತಿ ಇದನ್ನು 6 ಅಂಕಕ್ಕೆ ನಾವು ಬರೀಬೇಕು, ಯಾವ ರೀತಿ ಬರೆದ್ರೆ ನಮ್ಗೆ 6 ಅಂಕಗಳು ಸಿಗ್ತವೆ. ಮೊದಲು ಈ ನಿಯಮವನ್ನು ಯಾರು ಪರಿಚಯ ಮಾಡಿದ್ರು, ಅನಂತರ ದಿನಗಳಲ್ಲಿ ಈ ನಿಯಮವನ್ನು ಅಭಿವೃದ್ಧಿಪಡಿಸಿದವರು ಯಾರು, ಈ ನಿಯಮ ಏನು ಹೇಳುತ್ತೆ ಮತ್ತು ಅಲ್ಲಿ ಬರುವಂಥ ಟೇಬಲು ಮತ್ತು ಡೈಗ್ರಾಮನ್ನು ಯಾವ ರೀತಿ ನಾವು ನೆನ್ಪಿಟ್ಕೋಬೇಕು ಮತ್ತು ಆ ಡೈಗ್ರಾಮನ್ನು ಅಥವಾ ರೇಖಾಚಿತ್ರವನ್ನು ಯಾವ ರೀತಿ ನಾವು ವಿವರಣೆ ಮಾಡಬೇಕು ಒಂದೊಂದಾಗಿ ನಾನು ಹಂತವಾಗಿ ಇಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನಾವು ಯಾವುದೇ ಒಂದು ಕಾರನ್ನು ಓಡಿಸಬೇಕು ಅಂತಂತಂದರೆ ಪೆಟ್ರೋಲ್ ಅಥವಾ ಡೀಸೆಲ್ ಬೇಕೇ ಬೇಕು. ಅದೇ ರೀತಿ ಇಳಿಮುಖ ಅಂಚಿನ ಸೀಮಾಂತ ತುಷ್ಟಿಗುಣದ ನಿಯಮ ನಮಗೆ ಅರ್ಥ ಆಗಬೇಕು ಅಂತಂತಂದರೆ ಮೊದಲು ತುಷ್ಟಿಗುಣ ಅಂತಂದರೆ ಏನು, ಒಟ್ಟು ತುಷ್ಟಿಗುಣ ಅಂತಂದ್ರೆ ಏನು, ಸೀಮಾಂತ ತುಷ್ಟಿಗುಣ ಅಂತಂದ್ರೆ ಏನು, ಈ ಪರಿಕಲ್ಪನೆಗಳು ಅರ್ಥ ಆದರೆ ಮಾತ್ರ ಇಳಿಮುಖ ಅಂಚಿನ ಸೀಮಾಂತ ತುಷ್ಟಿಗುಣದ ನಿಯಮ ಅರ್ಥ ಆಗಲಿಕ್ಕೆ ಸಾಧ್ಯ. ಸೊ ಮುಂಬರುವ ವಿಡಿಯೋಗಳಲ್ಲಿ ನಾನು ತುಂಬ ವಿವರಣಾತ್ಮಕವಾಗಿ ಆ ಪರಿಕಲ್ಪನೆಗಳನ್ನ ಹೇಳ್ತೀನಿ. ಬಟ್ ಇಲ್ಲಿ ಮೊದಲೇದಾಗಿ ಸ್ವಲ್ಪ ಅದನ್ನು ಕವರ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ತುಷ್ಟಿಗುಣ ಅಂತಂದ್ರೆ ಏನು, ಯಾವುದಕ್ಕೆ ನಾವು ತುಷ್ಟಿಗುಣ ಅಂತ ಹೇಳಿ ಕರಿತಾ ಇದ್ದೀವಿ, ಯಾಕೆ ತುಷ್ಟಿಗುಣವನ್ನು ವ್ಯಕ್ತಿನಿಷ್ಠ ಅಂತ ಹೇಳಿ ಕರಿತಾ ಇದ್ದಾರೆ. ಸೊ ತುಷ್ಟಿಗುಣ ಅನ್ನುವಂತಹ ಪರಿಕಲ್ಪನೆ 1 ಅಂಕದ ಪ್ರಶ್ನೆ ಕೂಡ ಇದನ್ನು ಅವರು ಕೇಳ್ತಾರೆ. ತುಷ್ಟಿಗುಣ ಅಂತಂದ್ರೆ ಏನು, ಯಾಕೆ ಅದು ವ್ಯಕ್ತಿನಿಷ್ಠವಾಗಿದೆ, ಸಬ್ಜೆಕ್ಟಿವ್ ಅಂತ ಹೇಳಿ ಕರಿತಾ ಇದ್ದೀವಿ ಅದನ್ನ. ತುಷ್ಟಿಗುಣ ಅಂತಂದ್ರೆ ಎಷ್ಟು ಈಸಿ ಇದೆ ಗೊತ್ತಾ ಈ ಪರಿಕಲ್ಪನೆ. ಯಾವ ಒಂದು ಸರಕು ಅಥವಾ ಸೇವೆ ನನ್ನ ಬಯಕೆಗಳನ್ನ ತೃಪ್ತಿಪಡಿಸುವಂತ ಗುಣ ಹೊಂದಿದೇನೋ ಅದಕ್ಕೆ ತುಷ್ಟಿಗುಣ ಅಂತ ಹೇಳಿ ಕರಿಬೇಕಾಗತ್ತೆ. ಸರಕಿನ ಸಾಮರ್ಥ್ಯ ಅಂತ ಹೇಳಿ ಕರೀತಾನೆ ಅವನು. ಮಾನವನ ಬಯಕೆಗಳನ್ನ ತೃಪ್ತಿಪಡಿಸುವಂತಹ ಸರಕಿನ ಸಾಮರ್ಥ್ಯ ಅಥವಾ ಗುಣವನ್ನ ಏನಂತ ಕರಿತಾ ಇದ್ದೀವಿ, ತುಷ್ಟಿಗುಣ. ಏನಿದು ನಮ್ಮ ಬಯಕೆಗಳನ್ನ ತೃಪ್ತಿಪಡಿಸುವಂತ ಸಾಮರ್ಥ್ಯ? ಫಾರ್ ಎಕ್ಸಾಂಪಲ್, ನಾನು ಬೆಳಗ್ಗೆಯಿಂದ ಕ್ರಿಕೆಟ್ ಆಡಿದ್ದೀನಿ, ನನಗೆ ತುಂಬಾ ಹಸುವಾಗ್ಬಿಟ್ಟಿದೆ. ಆಗ ಬಾಳೆಹಣ್ಣು ತಿಂತೀನಿ ನಾನು. ಆ ಹಸಿವು ಅನ್ನೋ ನನ್ನ ಬಯಕೆಯನ್ನ ತೀರಿಸಿದ್ದು ಯಾವುದು? ಆ ಬಾಳೆಹಣ್ಣು. ಹಾಗಿದ್ರೆ ನನ್ನ ಬಯಕೆಯನ್ನ ಈಡೇರಿಸುವಂತಹ ಗುಣ ಆ ಬಾಳೆಹಣ್ಣಿಗಿದೆ ಅಂತ ಆಯ್ತು. ಆ ಗುಣವನ್ನೇ ಏನಂತ ಕರಿತಾ ಇದೀವಿ ನಾವು? ತುಷ್ಟಿಗುಣ ಅಂತ ಕರಿತಾ ಇದ್ವಿ. ನಾನು ತುಂಬಾ ಚೆನ್ನಾಗಿ ಕಾಣಬೇಕು, ನಾನು ಚೆನ್ನಾಗಿ ಕಾಣಬೇಕು ಅನ್ನೋ ನನ್ನ ಬಯಕೆಯನ್ನ ಈ ಶರ್ಟು ಈಡೇರಿಸ್ತಾ ಇದೆ.
ಅಲ್ವಾ? ಹಾಗಿದ್ರೆ ಈ ಶರ್ಟ್ಗೆ ನನ್ನ ಬಯಕೆಯನ್ನು ತೃಪ್ತಿಪಡಿಸುವಂತ ಗುಣ ಇದೆ, ಅದೇ ತುಷ್ಟಿಗುಣ. ಯಾಕೆ ಸರ್ ಅದನ್ನ ವ್ಯಕ್ತಿನಿಷ್ಠ ಅಂತ ಹೇಳಿ ಕರೀತಾ ಇದ್ದಾರೆ? ತುಷ್ಟಿಗುಣ ವ್ಯಕ್ತಿನಿಷ್ಠನು ವಸ್ತುನಿಷ್ಠ ಅಂತ ಕೇಳ್ತಾರೆ, ಅದು ವ್ಯಕ್ತಿನಿಷ್ಠದ ಪರಿಕಲ್ಪನೆ. ಯಾಕೆ ಸರ್ ಅದು ವ್ಯಕ್ತಿನಿಷ್ಠ ಅಂತ ಹೇಳಿ ಕರೀತಾ ಇದ್ದೀರಿ? ಯಾಕಪ್ಪ ಅಂತಂದ್ರೆ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ, ಸ್ಥಳದಿಂದ ಸ್ಥಳಕ್ಕೆ, ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋಗುತ್ತೆ. ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಟೀ ಕುಡಿದ್ವಿ ಅಂತಂದ್ರೆ ತುಂಬಾ ನಮ್ಗೆ ಏನಾಗುತ್ತೆ, ಒಂದು ಖುಷಿ ಆಗುವಂಥದ್ದು, ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿ ಕರಿತೀವಿ ಅದಕ್ಕೆ. ಬಟ್ ಅದೇ ಟೀಯನ್ನ ಮಧ್ಯಾಹ್ನ ಬಿಸಿಲಲ್ಲಿ ಕೊಟ್ಬಿಟ್ರೆ ಅಷ್ಟೊಂದು ಖುಷಿ ನಮ್ಗೆ ಸಿಗೋದಿಲ್ಲ, ಅಥವಾ ಅಷ್ಟೊಂದು ತೃಪ್ತಿ ನಮ್ಗೆ ಆಗೋದಿಲ್ಲ. ಸೊ ಹಾಗಾಗಿ ಕಾಲದಿಂದ ಕಾಲಕ್ಕೆ ಬದಲಾಯಿತು. ನನಗೆ ರಾಯಲ್ ಎನ್ಫೀಲ್ಡ್ ಬೈಕ್ ಅಂದ್ರೆ ತುಂಬಾ ಇಷ್ಟ, ಆದ್ರೆ ಇನ್ನೊಬ್ಬ ವ್ಯಕ್ತಿಗೆ ಆ ಬೈಕ್ ಇಷ್ಟ ಇಲ್ಲದೆ ಇರಬಹುದು. ಅಂದ್ರೆ ತುಷ್ಟಿಗುಣ ಅನ್ನುವಂಥದ್ದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತಾ ಇದೆ, ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಇದೆ, ಸ್ಥಳದಿಂದ ಸ್ಥಳಕ್ಕೂ ಬದಲಾಗುತ್ತೆ. ಈಗ ಮುದೋಳಲ್ಲಿ ಸ್ವೆಟರ್ ಹಾಕುವಂತಂದ್ರೆ ನಮಗೆ ಕಷ್ಟ ಅನ್ಸುತ್ತೆ, ಯಾಕಂದ್ರೆ ಇಲ್ಲಿ ಬಿಸಿಲು ಜಾಸ್ತಿ. ಬಟ್ ಜಮ್ಮು ಅಂಡ್ ಕಾಶ್ಮೀರ್ಗೆ ಹೋದ್ರೆ ಅದೇ ಸ್ವೆಟರ್ ನಮ್ಗೆ ಖುಷಿ ಕೊಡುತ್ತೆ, ತೃಪ್ತಿ ಕೊಡುತ್ತೆ. ಸ್ಥಳದಿಂದ ಸ್ಥಳಕ್ಕೆ ತುಷ್ಟಿಗುಣ ಬದಲಾಯಿತು. ಸೊ ಆ ರೀತಿ ತುಷ್ಟಿಗುಣ ಅನ್ನುವಂಥದ್ದು ಏನಾಗಿದೆ, ವ್ಯಕ್ತಿನಿಷ್ಠವಾಗಿದೆ. ಇಲ್ಲಿ ಇನ್ನೊಂದು 2 ಅಂಕದ ಪ್ರಶ್ನೆ ಬರುತ್ತೆ. ಈ ಒಂದು ಅನುಭೋಗಿ ವರ್ತನೆ ವಿವರಿಸುವಂತಹ 2 ಸಿದ್ಧಾಂತಗಳು ಯಾವುವು ಅಂತ ಹೇಳಿ. ಆ 2 ಸಿದ್ಧಾಂತಗಳಲ್ಲಿ ಒಂದು ಸಂಖ್ಯಾಸೂಚಕ ತುಷ್ಟಿಗುಣ ಬರುತ್ತೆ, ಇನ್ನೊಂದು ಸ್ಥಾನದರ್ಶಕ ತುಷ್ಟಿಗುಣ ಬರುತ್ತೆ. ಒಂದು ಸಂಖ್ಯಾಸೂಚಕ ತುಷ್ಟಿಗುಣದಲ್ಲಿ ಬಹುಮುಖ್ಯವಾಗಿ 2 ರೀತಿಯಾದಂತಹ ತುಷ್ಟಿಗುಣಗಳು ನಮಗೆ ಬರ್ತವೆ. ಮೊದಲನೇದಾಗಿ ಬರುವಂತಹ ತುಷ್ಟಿಗುಣ ಯಾವುದಪ್ಪ ಅಂತಂದ್ರೆ ಒಟ್ಟು ತುಷ್ಟಿಗುಣ ಅಂತ ಹೇಳಿ ಕರೀತಾ ಇದ್ದೀವಿ. ಸೊ ಈ ಒಟ್ಟು ತುಷ್ಟಿಗುಣವನ್ನ ಅವರು TUN ನಿಂದ ಸಂಕೇತ ಮಾಡ್ತಾ ಇದ್ದಾರೆ. ಯಾವುದರಿಂದ? TUN ನಿಂದ. ಅದೇ ರೀತಿ ಎರಡನೇದಾಗಿ ಬರುವಂತಹ ತುಷ್ಟಿಗುಣ ಯಾವುದಪ್ಪ ಅಂತಂದ್ರೆ ಸೀಮಾಂತ ತುಷ್ಟಿಗುಣ. ಸೊ ಈ ಒಂದು ಪರಿಕಲ್ಪನೆಯವರು MUN ನಿಂದ ಏನ್ ಮಾಡ್ತಾ ಇದ್ದಾರೆ, ಸಂಕೇತ ಮಾಡ್ತಾ ಇದ್ದಾರೆ. ಇವೆರಡು ಪರಿಕಲ್ಪನೆಗಳನ್ನು ನೋಡಿ ಡೈರೆಕ್ಟ್ ಆಗಿ ನಿಯಮಕ್ಕೆ ಹೋಗೋಣ ನಾವೀಗ. ಒಟ್ಟು ತುಷ್ಟಿಗುಣ ಅಂತಂದ್ರೆ ಏನು ಸರ್? ಯಾವುದೋ ಒಂದು ಎಕ್ಸ್ ಸರಕಿನಿಂದ ದೊರೆಯುವಂತಹ ಒಟ್ಟು ತೃಪ್ತಿಯನ್ನ ಏನಂತ ಕರೀತಾ ಇದೀವಿ? ಒಟ್ಟು ತುಷ್ಟಿಗುಣ ಅಂತ ಕರೀತಾ ಇದೀವಿ. ಎಷ್ಟು ಈಸಿ ಇದೆ ನೋಡಿ. ಯಾವುದಾದ್ರೂ ಎಕ್ಸ್ ಸರಕಿನಿಂದ ದೊರೆಯುವಂತಹ ಒಟ್ಟು ತೃಪ್ತಿಯನ್ನ ಏನಂತ ಕರೀತಾ ಇದೀವಿ? ಒಟ್ಟು ತುಷ್ಟಿಗುಣ. ಸರಿ, ಇದೇನಿದು ಎಕ್ಸ್ ಸರಕ್ ಅಂತಂದ್ರೆ? ಎಕ್ಸ್ ಸರಕ್ ಅಂತಂದ್ರೆ ನನ್ನ ಬಯಕೆಯನ್ನ ತೃಪ್ತಿಪಡಿಸುವಂತ ಯಾವುದೇ ವಸ್ತು ಆಗಿರ್ಬೋದು ಅಥವಾ ಸೇವೆ ಆಗಿರ್ಬೋದು. ಅದು ಬಾಳೆಹಣ್ಣು ಆಗಿರ್ಬೋದು, ಪಾನಿಪುರಿ ಆಗಿರ್ಬೋದು, ಪಿಜ್ಜಾ ಆಗಿರ್ಬೋದು, ಚಾಕ್ಲೇಟ್ ಆಗಿರ್ಬೋದು. ಯಾವುದೇ ಒಂದು ಸರಕನ್ನ ಎಕ್ಸ್ ಸರಕ್ ಅಂತ ಹೇಳಿ ಏನ್ ಮಾಡ್ತಾ ಇದೀವಿ, ನಾವು ಇಲ್ಲಿ ಪರಿಗಣಿಸ್ತಾ ಇದೀವಿ. ಆ ಒಂದು ಸರಕಿನಿಂದ ಸಿಗುವಂತಹ ಒಟ್ಟು ತೃಪ್ತಿಯನ್ನ ಏನಂತ ಕರೀತಾ ಇದ್ದಾರೆ ಅವರು? ಒಟ್ಟು ತುಷ್ಟಿಗುಣ ಅಂತ ಹೇಳಿ ಕರೀತಾ ಇದ್ದಾರೆ. ಅರ್ಥ ಆಯ್ತಲ್ಲೋ ಪರಿಕಲ್ಪನೆ? ಹಾಗಿದ್ರೆ ಸೀಮಾಂತ ತುಷ್ಟಿಗುಣ ಅಂತಂದ್ರೆ ಏನು ಸರ್? ಸೀಮಾಂತ ಅಂದ್ರೆ ಹೆಚ್ಚುವರಿ ಅಂತ ಅರ್ಥ. ಅಂದ್ರೆ ಒಂದು ಹೆಚ್ಚುವರಿ ಘಟಕದ ಅನುಭೋಗದಿಂದಾಗಿ ನನ್ನ ಒಟ್ಟು ತುಷ್ಟಿಗುಣದಲ್ಲಾಗುವಂತಹ ಬದಲಾವಣೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಒಂದು ಹೆಚ್ಚುವರಿ ಘಟಕದ, ಈಗ 4 ಬಾಳೆಹಣ್ಣು ತಿಂದ್ಬಿಟ್ಟಿದ್ದೀನಿ ನಾನು, 5ನೇ ಬಾಳೆಹಣ್ಣು ತಿನ್ಲಿಕ್ಕೆ ಹೋಗ್ತೀನಿ. ಆ 5ನೇ ಬಾಳೆಹಣ್ಣು ತಿನ್ನುವುದರಿಂದ ನನ್ನ ತುಷ್ಟಿಗುಣದಲ್ಲಿ, ಒಟ್ಟು ತುಷ್ಟಿಗುಣದಲ್ಲಿ ಏನು ಬದಲಾವಣೆಯಾಗುತ್ತಲ್ಲ, ಆ ಪರಿಕಲ್ಪನೆಗೆ ಏನಂತ ಕರೀತಾ ಇದೀವಿ ನಾವು? ಸೀಮಾಂತ ತುಷ್ಟಿಗುಣ ಅಂತ ಹೇಳಿ ಕರೀತಾ ಇದೀವಿ. ಎಷ್ಟು ಚೆನ್ನಾಗಿದಾವಲ್ಲ ಪರಿಕಲ್ಪನೆಯು. ಸೊ ಈ 2 ಪರಿಕಲ್ಪನೆಗಳು ನಮ್ಗೆ ಅರ್ಥ ಆದಾಗ ವಿಶೇಷವಾಗಿ ಈ ಇಳಿಮುಖ ಅಂಚಿನ ಸೀಮಾಂತ ತುಷ್ಟಿಗುಣನ ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬಹುದು. ಈಗ ಬರೋಣ ಇಳಿಮುಖ ಅಂಚಿನ ಸೀಮಾಂತ ತುಷ್ಟಿಗುಣವನ್ನ ಯಾವ ರೀತಿ ನಾವು ಬರೀಬೇಕು ಅಂತ ಹೇಳಿ. ಇಳಿಮುಖ ಅಂಚಿನ ಸೀಮಾಂತ ತುಷ್ಟಿಗುಣಕ್ಕೆ 6ಕ್ಕೆ 6 ಅಂಕಗಳನ್ನು ತೆಗೆದುಕೊಳ್ಬೇಕಾದ್ರೆ ಮೊದಲು ಈ ಒಂದು ತುಷ್ಟಿಗುಣವನ್ನ ಅಥವಾ ಈ ಒಂದು ನಿಯಮವನ್ನ ಪರಿಚಯ ಮಾಡಿದವರು ಯಾರು ಅಂತ ಹೇಳಿ ನಮಗೆ ಗೊತ್ತಿರಬೇಕು. ಈ ಒಂದು ನಿಯಮವನ್ನ ಆರ್ಥಿಕತೆಗೆ ಪರಿಚಯ ಮಾಡಿದವರು H.H. ಘೋಸನ್ ಅಂತ ಹೇಳಿ, ಆರ್ಥಿಕ ತಜ್ಞರಾದಂಥ H.H. ಘೋಸನ್. ಅನಂತರ ದಿನಮಾನಗಳಲ್ಲಿ ಈ ಒಂದು ನಿಯಮವನ್ನ ಅಭಿವೃದ್ಧಿಪಡಿಸಿದಂತಹ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ಅಂತ ಹೇಳಿ ಕರೀತಾ ಇದೀವಿ. ಫಸ್ಟ್ ಇಯರ್ ಎಕನಾಮಿಕ್ಸ್ ಅಲ್ಲಿ ಈಗಾಗಲೇ ಇವರ ಬಗ್ಗೆ ನೀವು ಓದಿದ್ದೀರಿ. ಯಾರು? ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್. ಸೊ ನೀವು ಇಷ್ಟು ಬರೆದ್ರೆ 1 ಮಾರ್ಕ್ಸ್ ಬರುತ್ತೆ. ಬಿಕಾಸ್ ದ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ನಾವು ಬರೀಲೇಬೇಕಾಗತ್ತೆ. ಇದು ನಮಗೆ ಗೊತ್ತಿಲ್ಲ, ನಮ್ಮ NCERT ಕೂಡ ಇದನ್ನು ಕೊಟ್ಟಿರಲಿಲ್ಲ, ನಾವು ಇದನ್ನು ಆ್ಯಡ್ ಮಾಡಲೇಬೇಕಾಗತ್ತೆ. ಈಗ ಏನು ಹಾಗಿದ್ರೆ ಇಳಿಮುಖ ಅಂಚಿನ ಸೀಮಾಂತ ತುಷ್ಟಿಗುಣ ಅಂತಂದ್ರೆ ಏನು ಹೇಳುತ್ತೆ ಈ ನಿಯಮ? ಆಲ್ಫ್ರೆಡ್ ಮಾರ್ಷಲ್ ಅವರು ಹೇಳ್ತಾರೆ, ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಅನುಭೋಗಿ ಒಂದಾದ ನಂತರ ಒಂದು ಸರಕನ್ನ ಸೇವಿಸುತ್ತಾ ಹೋದಂತೆ ಪ್ರತಿ ಆ ಒಂದು ಘಟಕದಿಂದ ದೊರೆಯುವಂತಹ ಒಟ್ಟು ತುಷ್ಟಿಗುಣ ಏರಿಕೆಯಾಗುತ್ತೆ ಮತ್ತು ಸೀಮಾಂತ ತುಷ್ಟಿಗುಣ ಏನಾಗುತ್ತೆ? ಇಳಿಕೆ ಆಗುತ್ತೆ. ಉಳಿದೆಲ್ಲ ಅಂಶಗಳು ಸ್ಥಿರವಾಗಿರ್ತವೆ. ಒಂದ್ಸಾರಿ ನಾ ರಿಪೀಟ್ ಮಾಡ್ತಾ ಇದ್ದೀನಿ.
ಒಬ್ಬ ಅನುಭೋಗಿಯು ಒಂದಾದ ನಂತರ ಒಂದು ಘಟಕವನ್ನು ಎಕ್ಸ್ ಸರಕಿನ ಘಟಕವನ್ನು ಸೇವಿಸುತ್ತಾ ಹೋದಂತೆ ಪ್ರತಿ ಘಟಕದಿಂದ ದೊರೆಯುವಂತಹ ಒಟ್ಟು ತುಷ್ಟಿಗುಣ ಏನಾಗುತ್ತೆ? ಏರಿಕೆಯಾಗುತ್ತೆ. ಸೀಮಾಂತ ತುಷ್ಟಿಗುಣ ಏನಾಗುತ್ತೆ? ಇಳಿಕೆಯಾಗುತ್ತೆ. ಉಳಿದೆಲ್ಲ ಅಂಶಗಳು ಏನಾಗಿರ್ತವೆ? ಸ್ಥಿರವಾಗಿರ್ತವೆ. ಏನು ಸರ್ ಇದು ಉಳಿದೆಲ್ಲ ಅಂಶಗಳು ಸ್ಥಿರವಾಗಿರುತ್ತೆ ಅಂತಂದ್ರೆ? ಉಳಿದೆಲ್ಲ ಅಂಶಗಳು ಸ್ಥಿರವಾಗಿರುತ್ತೆ ಅಂತಂದ್ರೆ ಇಲ್ಲಿ ನಾವು ತುಷ್ಟಿಗುಣವನ್ನ ಅಳತೆ ಮಾಡಬಹುದು. ಎರಡನೇದಾಗಿ ಆ ವ್ಯಕ್ತಿ ಸಾಮಾನ್ಯನಾಗಿರ್ಬೇಕು, ಅಸಾಮಾನ್ಯನಾಗಿರಬಾರ್ದು. 4 ರೊಟ್ಟಿ ತಿಂದಾಗ ನನಗೆ ಸಾಕು ಅನ್ನೋ ಪರಿಕಲ್ಪನೆ ಬರಬೇಕು. 10 ರೊಟ್ಟಿ ತಿಂದಾಗ ನನಗೆ ಇನ್ನೂ ಹಸುವಾಗ್ತಿದೆ ಅನ್ನೋದು ಬರಬಾರ್ದು. ಹಸುವಾಗ್ತಿದೆ ಅಂತ ಹೇಳಿದ್ರೆ ಅವನು ಅಸಾಮಾನ್ಯ, ಸಾಮಾನ್ಯ ಅಲ್ಲ. ಸೊ ಈ ನಿಯಮಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ನಾವು ಪರಿಗಣಿಸಬೇಕಾಗತ್ತೆ. ಮತ್ತು ಆ ಒಂದು ಅನುಭೋಗದ ಪ್ರಕ್ರಿಯೆ ನಿರಂತರವಾಗಿರಬೇಕು. ಯಾವುದೇ ರೀತಿಯಾದಂತಹ ಒಂದು ಗ್ಯಾಪ್ ಅನ್ನು ಕೊಡಬಾರದು ನಾವಲ್ಲಿ. ಸೊ ಅದೇ ರೀತಿ ಅಲ್ಲಿ ತೆಗೆದುಕೊಳ್ಳುವಂತಹ ಸರಕಿನ ಗುಣಮಟ್ಟ ಏನಾಗಿರಬೇಕು? ಸ್ಥಿರವಾಗಿರಬೇಕು. ಮತ್ತು ಅದರ ಒಂದು ಪ್ರಮಾಣವು ಕೂಡ ಏನಾಗಿರಬೇಕು? ಸ್ಥಿರವಾಗಿರಬೇಕು. ಸೊ ಈ ಎಲ್ಲ ಒಂದು ಊಹೆಗಳು ನಿಜವಾದಾಗ ಮಾತ್ರ ಈ ಒಂದು ಇಳಿಮುಖ ಅಂಚಿನ ಸೀಮಾಂತ ತುಷ್ಟಿಗುಣ ನಿಯಮ ಆರ್ಥಿಕತೆಯಲ್ಲಿ ಕೆಲಸ ಮಾಡುತ್ತೆ. ಈಗ ನಿಮಗೆ ಈ ಡೆಫಿನಿಷನ್ ಅರ್ಥ ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ಈ ಡೆಫಿನಿಷನ್ ಅನ್ನ ನಾವು ಟೇಬಲ್ ಮೂಲಕನೂ ಕೂಡ ಏನ್ ಮಾಡ್ಬೋದು? ಅರ್ಥೈಸ್ಕೊಳ್ಬಹುದು. ಅದು ಯಾವ ರೀತಿ ಅನ್ನೋದನ್ನ ನಾನಿಲ್ಲಿ ಒಂದು ಸ್ಟೋರಿ ಮೂಲಕ ನಿಮ್ಗೆ ಏನ್ ಮಾಡ್ತೀನಿ? ಅರ್ಥ ಮಾಡಿಸ್ತೀನಿ. ಫಾರ್ ಎಕ್ಸಾಂಪಲ್, ಈಗ ನಿನ್ನೆ ಇಂಗ್ಲಿಷ್ ಮೀಡಿಯಂನ ಆ ವಿದ್ಯಾರ್ಥಿಗಳಿಗೆ ನಾನು ಪಿಜ್ಜಾ ಅನ್ನ ಉದಾಹರಣೆಯಾಗಿ ತೆಗೆದುಕೊಂಡಿದ್ದೆ. ಇವತ್ತು ಪಿಜ್ಜಾ ಬೇಡ, ಬೇರೆ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ, ಗರ್ಲ್ಸ್ಗೆ ಗೋಲ್ಗಪ್ಪ ಅಥವಾ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ. ಈಗ ಒಂದು ಊಹೆ ಮಾಡ್ಕೊಳ್ರಿ, 6 ತಿಂಗಳಿಂದ ನೀವು ಪಾನಿಪುರಿ ತಿಂದಿಲ್ಲ. ಎಷ್ಟು? 6 ತಿಂಗಳಿಂದ ಪಾನಿಪುರಿ ತಿಂದಿಲ್ಲ ನೀವು. ಇವತ್ತು ಪಾನಿಪುರಿ ತಿನ್ಲಿಕ್ಕೆ ಹೋಗ್ತಾ ಇದ್ದೀರಿ, ಬೆಳಗ್ಗೆಯಿಂದ ಊಟನೂ ಮಾಡಿಲ್ಲ, ಸೊ ತುಂಬಾ ಹಸುವಾಗಿದೆ ಮತ್ತು 6 ತಿಂಗಳಿಂದ ಪಾನಿಪುರಿ ತಿಂದಿಲ್ಲ, ತಿನ್ಲೇಬೇಕು ಅನ್ನೋ ನಿಮ್ಗೆ ಏನಾಗಿದೆ? ಬಯಕೆ ಆಗಿದೆ. ಸೊ ಒಂದು ಪ್ಲೇಟ್ಗೆ ಅವನು 6 ಪಾನಿಪುರಿಗಳನ್ನ ಕೊಡ್ತಾನೆ ಅಂತ ನಾವು ಇಲ್ಲಿ ಭಾವಿಸೋಣ. ಎಷ್ಟು ಪಾನಿಪುರಿಗಳನ್ನ ಕೊಡ್ತಾನೆ ಅವನು? 6 ಪಾನಿಪುರಿಗಳನ್ನ ಕೊಡ್ತಾನೆ. ಅದನ್ನ ನಾನು ಘಟಕಗಳು ಅಂತ ಹೇಳಿ ಪರಿಗಣಿಸ್ತಾ ಇದ್ದೀನಿ. ಮೊದಲನೇ ಪಾನಿಪುರಿ, ಎರಡನೇ ಪಾನಿಪುರಿ, ಮೂರನೇ ಪಾನಿಪುರಿ, ನಾಲ್ಕನೇ ಪಾನಿಪುರಿ, 5ನೇ ಪಾನಿಪುರಿ, 6ನೇ ಪಾನಿಪುರಿ. ಎಷ್ಟು? 6 ಪಾನಿಪುರಿಗಳನ್ನ ನಾನು ತೆಗೆದುಕೊಂಡಿದ್ದೀನಿ. ಈಗ ಆ ಮೊದಲನೇ ಪಾನಿಪುರಿ ಘಟಕದಿಂದ ದೊರೆಯುವಂತಹ ಒಟ್ಟು ತುಷ್ಟಿಗುಣ ಏನು? ಆ ಮೊದಲನೇ ಘಟಕದ ಪಾನಿಪುರಿಯಿಂದ ದೊರೆಯುವಂತಹ ಸೀಮಾಂತ ತುಷ್ಟಿಗುಣ ಏನು? TUN ಮತ್ತು MUN ಅಂತ ಹೇಳೋದನ್ನ ಗುರುತಿಸ್ತಾ ಇದೀವಿ ನಾವು. ಒಟ್ಟು ತುಷ್ಟಿಗುಣವನ್ನ TUN ಅಂತ ಹೇಳಿ, ಸೀಮಾಂತ ತುಷ್ಟಿಗುಣವನ್ನ MUN ಅಂತ ಹೇಳಿ ಏನ್ ಮಾಡ್ತಾ ಇದೀವಿ? ಗುರುತಿಸ್ತಾ ಇದೀವಿ. ಈಗ ನೋಡಿ, ಒಂದೊಂದಾಗಿ ನಾನು ಬಿಡಿಸ್ತಾ ಬರ್ತೀನಿ. 6 ತಿಂಗಳದಿಂದ ಪಾನಿಪುರಿ ತಿಂದಿಲ್ಲ ನೀವು, ಬೆಳಗ್ಗೆಯಿಂದೂ ಇವತ್ತೇನು ತಿಂದಿಲ್ಲ, ಬಹಳ ಹಸುವಾಗಿದೆ, ನಿಮಗೆ ಬಹಳ ಇಂಟ್ರೆಸ್ಟ್ ಬಿಡಿದೆ, ಬಯಕೆ ಆಗಿದೆ, ಯಾವಾಗ ತಿಂದೀನು ಅಂತ ಹೇಳಿ ಆಸೆ ಆಗಿದೆ. ಮೊದಲನೇ ಪಾನಿಪುರಿ ತಿಂದಾಗ ನಿಮ್ಗೆ 12ರಷ್ಟು ಏನಾಗುತ್ತೆ? ತೃಪ್ತಿ ಸಿಗುತ್ತೆ. ಸರ್ 12 ಯಾಕೆ ತಗೊಳ್ತಾ ಇದ್ದೀರಿ? ಯಾವ ನಂಬರ್ ಬೇಕಾದ್ರೂ ನಾವು ತೆಗೆದುಕೊಳ್ಬಹುದು. ಇದೇ ನಂಬರ್ ಅನ್ನ ತೆಗೆದುಕೊಳ್ಬೇಕಂತ ನಮಗೆ ರೂಲ್ಸ್ ಇಲ್ಲ. ಬಟ್ ಆದ್ರೆ ಪರಿಕಲ್ಪನೆ ಏನಪ್ಪಾ ಅಂತಂದ್ರೆ, ಬರುವಂತ ಸೀಮಾಂತ ತುಷ್ಟಿಗುಣ ಇಳಿಮುಖವಾಗ್ತಾ ಇರಬೇಕು, ಒಟ್ಟು ತುಷ್ಟಿಗುಣ ಏರಿಕೆ ಆಗ್ತಾ ಇರಬೇಕು. ಅದು ಹೆಂಗಂತ ನಾನು ಇವಾಗ ಹೇಳ್ಕೊಡ್ತೀನಿ ನಿಮ್ಗೆ. ಮೊದಲನೇ ಪಾನಿಪುರಿ ತಿಂದಾಗ 12ರಷ್ಟು ಖುಷಿ ಆಯ್ತು. ಎರಡನೇ ಪಾನಿಪುರಿ ತಿಂದಾಗ 6 ತುಷ್ಟಿಗುಣ ಸಿಕ್ತು ನಿಮ್ಗೆ, ಅಥವಾ 6 ಇಟಿಲ್ಸ್ ಅಂತ ಹೇಳಿ ಕರಿತಾ ಇದೀವಿ ಅದಕ್ಕೆ. ಯಾಕೆ ಕಡಿಮೆ ಆಯ್ತು ಅಂತಂತಂದ್ರೆ, ಈಗ ಆಲ್ರೆಡಿ ನೀವು ಒಂದು ಪಾನಿಪುರಿ ತಿಂದಿದ್ದೀರಿ. ಫಾರ್ ಎಕ್ಸಾಂಪಲ್, ಇದು ನಿಮ್ಮ ಹೊಟ್ಟೆ ಅಂತ ಹೇಳಿ ಭಾವಿಸ್ಕೊಳ್ಳೋಣ ಇವಾಗ, ಆಯ್ತಾ? ಮೊದಲನೇ ಪಾನಿಪುರಿ ತಿಂದಾಗ ಇಷ್ಟು ಫಿಲ್ ಆಯ್ತಲ್ವಾ? ಅದು ಇಷ್ಟು ಫುಲ್ ಆಯ್ತು. ಅರೆ, 6 ತಿಂಗಳಾದ ಮೇಲೆ ಒಂದು ಪಾನಿಪುರಿ ತಿಂದೆ ಅಂತೇಳಿ ಸ್ವಲ್ಪ ಖುಷಿ ಆಯ್ತು. ಹಾಗಾಗಿ ಎರಡನೇ ಪಾನಿಪುರಿಯಿಂದ ಸ್ವಲ್ಪ ಕಡಿಮೆ ಆಗುತ್ತೆ, ಒಂದು ಆಲ್ರೆಡಿ ತಿಂದ್ಬಿಟ್ಟಿದ್ದೀರಲ್ಲ. ಮೂರನೇ ಪಾನಿಪುರಿಯಿಂದ 4 ಸಿಗುತ್ತೆ, ಯಾಕಂದ್ರೆ ಆಲ್ರೆಡಿ 2 ತಿಂದ್ರಿ, ಇನ್ನೂ ಸ್ವಲ್ಪ ಹೊಟ್ಟೆ ಫುಲ್ ಆಯ್ತು. 4ನೇ ಪಾನಿಪುರಿಯಿಂದ 2 ಸಿಗುತ್ತೆ, ಬಿಕಾಸ್ ಆಲ್ರೆಡಿ 3 ತಿಂದ್ರಿ, ಇದು ನಿರಂತರ ಅನುಭೋಗ ಆಗ್ತಾ ಇದೆ. 5ನೇ ಪಾನಿಪುರಿಯಿಂದ ಏನೂ ಸಿಗೋದಿಲ್ಲ ನಿಮ್ಗೆ, ಬಿಕಾಸ್ ಆಲ್ಮೋಸ್ಟ್ ಫುಲ್ ಆಗಿದೆ. 5ನೇ ಪಾನಿಪುರಿ ತಿಂದಾಗ ಆಲ್ಮೋಸ್ಟ್ ಇಟ್ ಈಸ್ ಫುಲ್, ಇಲ್ಲಿ ಬಂದ್ಬಿಟ್ಟಿದೆ. ಆದ್ರೂ ಕೂಡ ನಿಮ್ ತಲೆಯಲ್ಲಿದೆ, ಅರೆ ನಾ 6 ತಿಂಗಳಿಂದ ಪಾನಿಪುರಿ ತಿಂದಲ್ಲ, ಇದೊಂದು ತಿಂದು ಬಿಡೋಣ ಅಂತ ಹೇಳಿ. 6ನೇ ಪಾನಿಪುರಿ ತಿಂದಾಗ ಆ ಪಾನಿಪುರಿ ನಮ್ಗೆ ಋಣಾತ್ಮಕವಾಗಿ ಒಂದು ಅತೃಪ್ತಿದಾಯಕ ಹಂತವನ್ನ ಕೊಡುತ್ತೆ. ಏನಿದು ಋಣಾತ್ಮಕ ಅಥವಾ ಅತೃಪ್ತಿ ಒಂದು ತುಷ್ಟಿಗುಣ ಅಂತಂದ್ರೆ, ನಿಮ್ಗೆ ಆ 6ನೇ ಪಾನಿಪುರಿ ತಿಂದಾಗ ಒಂದ್ ರೀತಿಯಾದಂತ
ಗಸಿ ಬಿಸಿ ಅಂತ ಹೇಳಿ ಏನು ಕರಿತೀರಿ ನೀವು, ಅನ್ಕಂಫರ್ಟ್ ಅಂತ ಹೇಳಿ ಕರಿತೀವಿ ನಾವು ಅದನ್ನ ಇಂಗ್ಲಿಷಲ್ಲಿ. ಅಂದ್ರೆ ಅದು ಡೈಜೆಸ್ಟ್ ಆಗದೆ ಇರುವಂಥದ್ದು ಅಥವಾ ಕರಗದೆ ಇರುವಂಥದ್ದು ಅಥವಾ ನಮಗೆ ವಾಮಿಟ್ ಬಂದವ್ರ ತರ ಸೆನ್ಸೇಷನ್ ಆಗುವಂಥದ್ದು, ಈ ರೀತಿ ಏನೋ ಒಂದು ಅನ್ಕಂಫರ್ಟ್ ಫೀಲ್ ಆಗುತ್ತೆ, ಅದಕ್ಕೆ ನಾವು ಋಣಾತ್ಮಕ ಅಂತ ಹೇಳಿ ಕರಿತಾ ಇದೀವಿ. ಆಕ್ಚುಲಿ ಇಲ್ಲಿ ಸ್ಟಾಪ್ ಮಾಡಬೇಕಾಗಿತ್ತು, ಬಟ್ 6ನೇ ತಿಂದಾಗ ಏನಾಗುತ್ತೆ, ಅದು ಋಣಾತ್ಮಕವಾಗುತ್ತೆ. ವಾಮಿಟ್ ಕೂಡ ಆಗ್ಬಹುದು ಅಥವಾ ಅದು ಡೈಜೆಸ್ಟ್ ಆಗದೆ ಇರಬಹುದು ಅಥವಾ ಒಂಥರ ನಿಮ್ಗೆ ಹೊಟ್ಟೆಯಲ್ಲಿ ತ್ರಾಸದಂಗೆ ಫೀಲ್ ಆಗ್ತಾ ಇರಬಹುದು, ಅದಕ್ಕೆ ಅದನ್ನ ಋಣಾತ್ಮಕ ಅಂತ ಹೇಳಿ ಕರಿತಾ ಇದ್ವಿ. ಈಗ ಸರ್ ಮತ್ತೆ ಹಾಗಿದ್ರೆ ಒಟ್ಟು ತುಷ್ಟಿಗುಣ ಆ ಪರಿಕಲ್ಪನೆ ಪ್ರಕಾರ ಸೀಮಾಂತ ತುಷ್ಟಿಗುಣ ಅಂತೂ ಇಳಿಕೆ ಆಗ್ತಾ ಬರ್ತಾ ಇದೆ. ಸರ್ ಹಾಗಿದ್ರೆ ಒಟ್ಟು ತುಷ್ಟಿಗುಣ ಹೆಂಗೆ? ಈ ಎಲ್ಲಾ ಸೀಮಾಂತ ತುಷ್ಟಿಗಳನ್ನ ಪ್ಲಸ್ ಮಾಡ್ಕೊಂಡ್ಬಿಟ್ರೆ ಒಟ್ಟು ತುಷ್ಟಿಗುಣ ಸಿಗುತ್ತೆ. ಒಟ್ಟು ತುಷ್ಟಿಗುಣದ ಫಾರ್ಮುಲಾ ಏನ? ಒಟ್ಟು ತುಷ್ಟಿಗುಣ ಯಾವ ರೀತಿ ಕಂಡು ಹಿಡಿತಾ ಇದೀವಿ? TUN is equal to MU1 ಪ್ಲಸ್ MU2 ಪ್ಲಸ್ ಎಲ್ಲಿವರೆಗೂ MUN ವರೆಗೂ ಅದನ್ನೇನ್ ಮಾಡ್ತಾ ಇದೀವಿ? ಪ್ಲಸ್ ಮಾಡ್ಕೋತಾ ಇದೀವಿ. ಇದು MU1, MU2, MU3, MU4, MU5 ಅಂಡ್ MU6 ಇವೆಲ್ಲವುಗಳನ್ನು ಪ್ಲಸ್ ಮಾಡ್ತಾ ಬಂದ್ಬಿಟ್ರೆ ಏನ್ ಸಿಗುತ್ತೆ? ನಮ್ಗೆ ಒಟ್ಟು ತುಷ್ಟಿಗುಣ ಸಿಗುತ್ತೆ. ಮಾಡ್ತಾ ಬರೋಣ ಇವಾಗ. ಮೊದಲನೇ ಸೀಮಾಂತ ತುಷ್ಟಿಗುಣ ಮತ್ತು ಒಟ್ಟು ತುಷ್ಟಿಗುಣ ಏನಾಗಿರ್ತಾವೆ? ಸೇಮ್ ಇರ್ತಾವೆ. ಈಗ ಮೊದಲನೇ ಸೀಮಾಂತ ತುಷ್ಟಿಗುಣ MU1 ಪ್ಲಸ್ MU2 12 ಪ್ಲಸ್ 6 18, 18 ಪ್ಲಸ್ 4 22, 22 ಪ್ಲಸ್ 2 24, 24 ಪ್ಲಸ್ 0 24, 24 ಮೈನಸ್ 2 22. ನೋಡಿ, ಡೆಫಿನಿಷನ್ ಒಂದ್ಸಾರಿ ಹೇಳ್ತಾ ಇದ್ದೀನಿ. ಒಬ್ಬ ಅನುಭೋಗಿಯು ಒಂದಾದ ನಂತರ ಒಂದು ಘಟಕವನ್ನು ಸೇವಿಸುತ್ತಾ ಹೋದಂತೆ ಅಥವಾ ನಿರಂತರ ಅನುಭೋಗದಿಂದಾಗಿ ಅವನ ಒಟ್ಟು ತುಷ್ಟಿಗುಣವು ಏರಿಕೆಯಾಗುತ್ತಿದೆ ಮತ್ತು ಸೀಮಾಂತ ತುಷ್ಟಿಗುಣವು ಏನಾಗ್ತಾ ಇದೆ? ಇಳಿಕೆ ಆಗ್ತಾ ಇದೆ. ಉಳಿದೆಲ್ಲ ಅಂಶಗಳು ಸ್ಥಿರವಾಗಿರ್ತವೆ. ಇದನ್ನೇ ಇಳಿಮುಖ ಅಂಚಿನ ಸೀಮಾಂತ ತುಷ್ಟಿಗುಣದ ನಿಯಮ ಅಂತ ಕರೀತಾ ಇದೀವಿ. ಎಷ್ಟು ಈಸಿ ಇದೆ ಅಲ್ವಾ? ಹಾಗಿದ್ರೆ ಸರ್ ಒಟ್ಟು ತುಷ್ಟಿಗುಣ ಕಂಡುಹಿಡಿಯೋದನ್ನ ಹೇಳಿದ್ರಿ. ಸೀಮಾಂತ ತುಷ್ಟಿಗುಣ ಫಾರ್ಮುಲಾ ಏನು? MUN is equal to TUN minus TUN minus 1. ಏನ್ ಸರ್ ಇದು ಅರ್ಥನೇ ಆಗಲ್ಲ ನಮ್ಗೆ ಅಂತಂದಾಗ ಎಷ್ಟು ಈಸಿ ಇದೆ ನೋಡ್ರಿ. ಎರಡನೇ ಒಟ್ಟು ತುಷ್ಟಿಗುಣದಲ್ಲಿ ಒಂದನೇ ಒಟ್ಟು ತುಷ್ಟಿಗುಣವನ್ನ ಕಳೆದ್ರೆ ನಿಮ್ಗೆ ಸೀಮಾಂತ ತುಷ್ಟಿಗುಣ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಇದು ಒಂದನೇ ಒಟ್ಟು ತುಷ್ಟಿಗುಣ, ಇದು ಎರಡನೇ ಒಟ್ಟು ತುಷ್ಟಿಗುಣ. 12ಕ್ಕೆ 12 ಸೇಮ್ ಇರಲಿ. 18ರಲ್ಲಿ 6 ಹೋದ್ರೆ 18ರಲ್ಲಿ 12 ಹೋದ್ರೆ 6, 22ರಲ್ಲಿ 18 ಹೋದ್ರೆ 4, 24ರಲ್ಲಿ 22 ಹೋದ್ರೆ 2, 24ರಲ್ಲಿ 24 ಹೋದ್ರೆ 0, 22ರಲ್ಲಿ 24 ಹೋದ್ರೆ -2. ಆಯ್ತು, ಬಂತಲ್ವಾ? ಏನ್ ಮಾಡ್ತಾ ಇಲ್ಲ ನಾನು, ಎರಡನೇ ಒಟ್ಟು ತುಷ್ಟಿಗುಣದಲ್ಲಿ ಒಂದನೇ ಒಟ್ಟು ತುಷ್ಟಿಗುಣವನ್ನ ಕಳೀತಾ ಇದ್ದೀನಿ. ಈ ರೀತಿ ಕಳೆದಾಗ ಯಾವ ಪರಿಕಲ್ಪನೆ ಬರುತ್ತೆ? ಸೀಮಾಂತ ತುಷ್ಟಿಗುಣದ ಪರಿಕಲ್ಪನೆ ಬರುತ್ತೆ. ಅರ್ಥ ಆಯ್ತು ಅನ್ಕೋತಿದ್ದೀನಿ. ಯಾಕಂದ್ರೆ ಈಸಿಯಾಗಿ ಪಾನಿಪುರಿ ಎಕ್ಸಾಂಪಲ್ ಕೊಟ್ಟು ನಾನು ಹೇಳಿದ್ದೀನಿ ಯಾವ ರೀತಿ ಅದು ಇಳಿಕೆ ಆಗ್ತಾ ಬಂತು, ಯಾವ ರೀತಿ ಅದು ಏರಿಕೆ ಆಗ್ತಾ ಬಂತು ಅಂತೇಳಿ. ಇದೇ ಒಂದು ಟೇಬಲ್ ಅಥವಾ ಪಟ್ಟಿಯನ್ನ ರೇಖಾತ್ಮಕವಾಗಿ ನಿರೂಪಿಸಬೇಕಾಗತ್ತೆ. ಈಗಾಗಲೇ ನಾನು ಟೈಮ್ನ ಸೇವ್ ಮಾಡಬೇಕು ಅಥವಾ ಸಮಯದ ಉಳಿತಾಯದ ಕಾರಣದಿಂದಾಗಿ ಹಾಕಿಟ್ಟಿದ್ದೀನಿ OX ಆಕ್ಸಿಸ್ ಮತ್ತು Y ಆಕ್ಸಿಸ್. OX ಅನ್ನ ಘಟಕಗಳನ್ನಾಗಿ ತೋರಿಸ್ತಾ ಇದೀವಿ. ಎಷ್ಟು ಪಾನಿಪುರಿಗಳನ್ನ ತಿಂದಿದ್ದೀರಾ? 6 ಪಾನಿಪುರಿಗಳನ್ನ ತಿಂದಿದ್ದೀವಿ. Y ಆಕ್ಸಿಸ್ ಅಲ್ಲಿ ತುಷ್ಟಿಗುಣ, ಎಸ್ಪೆಷಲಿ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣಗಳನ್ನ ತೋರಿಸ್ತಾ ಇದ್ದೀವಿ. ಹೈಯೆಸ್ಟ್ ಒಟ್ಟು ತುಷ್ಟಿಗುಣ ಎಷ್ಟಿದೆ? ನಮಗೆ 24 ಇದೆ. ಹಾಗಾಗಿ 25ವರೆಗೂ ನಾನು ಅದನ್ನ ಬರ್ಕೊಂಡಿದ್ದೀನಿ. 6 ಪಾನಿಪುರಿಗಳನ್ನ ಇದಾವೆ. ಈಗ ಒಂದೊಂದೇ ನೋಡ್ತಾ ಹೋಗೋಣ. ಮೊದಲನೇ ಪಾನಿಪುರಿ ತಿಂದಾಗ 12ರಷ್ಟು ನನಗೆ ಒಟ್ಟು ತುಷ್ಟಿಗುಣ ಸಿಕ್ಕಿದೆ. ಎರಡನೇ ಪಾನಿಪುರಿ ತಿಂದಾಗ ಎಷ್ಟಾಯ್ತು? 18 ಆಗಿದೆ. ಸೊ 12, 18. ಮೂರನೇ ಪಾನಿಪುರಿ ತಿಂದಾಗ 22 ಸಿಕ್ಕಿದೆ. 22 ಗುರ್ಸಿದ್ದೀನಿ ನಾನಿಲ್ಲಿ. ನಾಲ್ಕನೇ ಪಾನಿಪುರಿ ತಿಂದಾಗ 24 ಆಯ್ತದು. ಎಷ್ಟಾಯ್ತು? 24. ಐದನೇ ಪಾನಿಪುರಿ ತಿಂದಾಗ ಸೇಮ್ ಇದೆ. ಇಲ್ಲಿ ಒಂದು ಅಂಕದ ಪ್ರಶ್ನೆ ಕೇಳ್ತಾನೆ. ಒಟ್ಟು ತುಷ್ಟಿಗುಣವು ಸ್ಥಿರವಾಗಿದ್ದಾಗ ಸೀಮಾಂತ ತುಷ್ಟಿಗುಣವು ಶೂನ್ಯಕ್ಕೆ ಸಮವಾಗಿರುತ್ತೆ. ಅದನ್ನ ಹಾಕಿ ತೋರಿಸ್ತೀನಿ ನಾನು. ಇಲ್ಲಿ ಸ್ಥಿರವಾಗಿದೆ. 6ನೇ ತಿಂದಾಗ ಏನಾಯ್ತದು? 22 ಆಯ್ತು. ಇದು ಯಾವ ರೇಖೆ? ಒಟ್ಟು ತುಷ್ಟಿಗುಣದ ರೇಖೆ. ಅದೇ ರೀತಿ ಸೀಮಾಂತ ರೇಖೆಯನ್ನು ಹಾಕೋಬೇಕಾಗತ್ತೆ. ಮೊದಲನೇ ಒಟ್ಟು ತುಷ್ಟಿಗುಣದಿಂದ 12 ಸಿಕ್ತು ನನಗೆ ಸೀಮಾಂತ ತುಷ್ಟಿಗುಣ. ಎರಡನೇ ತಿಂದಾಗ ಎಷ್ಟು ಬಂತು? 6 ಬಂದಿದೆ. ಮೂರನೇದು ಪಾನಿಪುರಿ ತಿಂದಾಗ ಎಷ್ಟಾಯ್ತು? 4 ಆಯ್ತು. ನಾಲ್ಕನೇ ತಿಂದಾಗ 2 ಆಯ್ತು. ಐದನೇ ತಿಂದಾಗ ಏನೂ ಸಿಗ್ಲಿಲ್ಲ, ಆಕ್ಚುಲಿ 0 ಆಯ್ತು. ಆದ್ರೂ ಕೂಡ 6ನೇ ತಿಂದೆ, ಅದು -2 ಆಯ್ತು. ಹಾಗಾಗಿ ಕೆಳಗಡೆ ಬರ್ತಾ ಇದೆ -2. ಯಾವ ರೇಖೆ ಇದು? MUN, ಸೀಮಾಂತ ತುಷ್ಟಿಗುಣ. ಒಟ್ಟು ತುಷ್ಟಿಗುಣವು ಸ್ಥಿರವಾಗಿದ್ದಾಗ 24 ಅಂದ್ರೆ ಸ್ಥಿರವಾಗಿದೆ ಅಲ್ಲ. ಒಟ್ಟು ತುಷ್ಟಿಗುಣ ಸ್ಥಿರವಾಗಿದ್ದಾಗ ಸೀಮಾಂತ ತುಷ್ಟಿಗುಣವು ಶೂನ್ಯಕ್ಕೆ ಸಮವಾಗಿರುತ್ತದೆ.
1 ಅಂಕದ ಪ್ರಶ್ನೆ ಕೇಳ್ತಾನೆ MCQದಲ್ಲಿ. ಯಾವ್ದಕ್ಕೆ ಸಮ ಆಗುತ್ತೆ? ಶೂನ್ಯಕ್ಕೆ. ಇದಕ್ಕೆ ನಾವು ತೃಪ್ತಿದಾಯಕ ಅಂತ ಹೇಳಿ ಕರಿತೀವಿ, ಇದಕ್ಕೆ ಅತೃಪ್ತಿದಾಯಕ ಅಂತ ಕರಿತೀವಿ. ಯಾಕಂದ್ರೆ ಅಲ್ಲಿ ಋಣಾತ್ಮಕವಾಯಿತು ನಮ್ಮ ತುಷ್ಟಿಗುಣ. ಈಗ ಇದೇ ಡೈಗ್ರಾಮ್ ಅನ್ನ ವಿವರಣೆ ಮಾಡಬೇಕು. ಸರ್ ಏನ್ರಿ NCERT ವಿವರಣೆ ನಮ್ಗೆ ಅರ್ಥನೇ ಆಗೋದಿಲ್ಲ. NCERT ಇರೋದೇ ಹಾಗೆ, ಅದನ್ನ ಅರ್ಥೈಸ್ಕೊಳ್ಬೇಕಾಗತ್ತೆ. ಎಷ್ಟು ಈಸಿ ಇದೆ ನೋಡಿ. ಏನಿಲ್ಲ, ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣದ ಸಂಬಂಧಗಳನ್ನು ಹೇಳ್ಬಿಟ್ರೆ ಮುಗೀತು. ಮೇಲಿನ ರೇಖಾಚಿತ್ರದಲ್ಲಿ OX ರೇಖೆಯು ಘಟಕಗಳನ್ನು ಹೇಳ್ತಾ ಇದೆ, OY ರೇಖೆಯು ತುಷ್ಟಿಗುಣವನ್ನ ಹೇಳ್ತಾ ಇದೆ. ಈಗ ಅನುಭೋಗ ಹೆಚ್ಚಾಗುತ್ತಾ ಅಥವಾ ನಿರಂತರ ಅನುಭೋಗದಿಂದಾಗಿ ಘಟಕಗಳನ್ನ ಹೆಚ್ಚಿಸುತ್ತಾ ಹೋದಂತೆ ಒಟ್ಟು ತುಷ್ಟಿಗುಣ ಏರಿಕೆ ಆಗ್ತಾ ಇದೆ ಅಲ್ಲ ರೇಖೆ. ಘಟಕಗಳನ್ನ ಏರಿಸುತ್ತಾ ಅಥವಾ ಹೆಚ್ಚಿಸುತ್ತಾ ಹೋದಂತೆ ಒಟ್ಟು ತುಷ್ಟಿಗುಣ ಏನಾಗ್ತಾ ಇದೆ? ಏರಿಕೆ ಆಗ್ತಾ ಇದೆ. ಸೀಮಾಂತ ತುಷ್ಟಿಗುಣ ಏನಾಗ್ತಾ ಇದೆ? ಇಳಿಕೆ ಆಗ್ತಾ ಇದೆ. ಮೊದಲನೇ ಸಂಬಂಧ ಏನ್ ಹೇಳ್ತಾ ಇದೆ? ಒಟ್ಟು ತುಷ್ಟಿಗುಣ ಏರಿಕೆ ಆಗ್ತಾ ಇದೆ, ಸೀಮಾಂತ ತುಷ್ಟಿಗುಣ ಇಳಿಕೆ ಆಗ್ತಾ ಇದೆ. ಮೊದಲನೇ ಸಂಬಂಧ ಆಯಿತು. ಎರಡನೇ ಸಂಬಂಧ, ಒಟ್ಟು ತುಷ್ಟಿಗುಣವು ಸ್ಥಿರವಿದ್ದಾಗ ಸೀಮಾಂತ ತುಷ್ಟಿಗುಣವು ಶೂನ್ಯಕ್ಕೆ ಸಮವಾಗಿರುತ್ತದೆ. ಶೂನ್ಯಕ್ಕೆ ಸಮವಾಗಿದೆ. ಮೂರನೇದ್ದು, ಒಟ್ಟು ತುಷ್ಟಿಗುಣವು ಇಳಿಯಲು ಆರಂಭಿಸಿದಾಗ ಸೀಮಾಂತ ತುಷ್ಟಿಗುಣವು ಋಣಾತ್ಮಕವಾಗಿದೆ. ಈ 3 ಸಂಬಂಧಗಳನ್ನ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ರಿ ಅಂತಂದ್ರೆ 6ಕ್ಕೂ 6 ಅಂಕಗಳು ಸಿಗ್ತವೆ. ಇಷ್ಟು ಸುಲಭದ ಒಂದು ನಿಯಮವನ್ನ ನಾವು ಬರದೇ ಬರ್ತೀವಿ, ಅಥವಾ ಹೆಂಗೆಂಗೋ ಬರೋದಕ್ಕೆ 3-4 ಅಂಕಗಳನ್ನ ತೆಗೆದುಕೊಂಡು ಬರ್ತಾ ಇದ್ವಿ. ಈ ರೀತಿ ಸ್ಟೋರಿ ಬರಿಬೇಕಂತಿಲ್ಲ, ಸ್ಟೋರಿ ಮೂಲಕ ನೆನ್ಪಿಟ್ಕೊಳ್ರಿ. ಮೊದಲೇನ್ ಬರೀಬೇಕು? ಯಾರು ಅದನ್ನ ಪರಿಚಯ ಮಾಡಿಕೊಟ್ರು, ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣನ ಬರೀರಿ, ಅದರ ಅರ್ಥವನ್ನ ಬರೀರಿ. ಊಹೆಯನ್ನ ಬರೆದ್ರು ನಡೆಯುತ್ತೆ, ಬರೋದಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಅನಂತರ ಡೈರೆಕ್ಟ್ ಆಗಿ ಟೇಬಲ್ ಅನ್ನು ಹಾಕೊಳ್ರಿ. ಟೇಬಲ್ ಅಂತೂ ಬಹಳ ಈಸಿ ಇದೆ ನೆನ್ಪಿಟ್ಕೊಳ್ಳಿಕ್ಕೆ ನಮಗೆ. ಆ ಡೈಗ್ರಾಮ್ ಅನ್ನು ಹಾಕ್ರಿ. ಡೈಗ್ರಾಮ್ ಅಲ್ಲಿ ಈ 3 ಸಂಬಂಧಗಳನ್ನ ಹೇಳ್ಬಿಟ್ರೆ 6ಕ್ಕೂ 6 ಅಂಕಗಳನ್ನ ನಾವು ಸುಲಭವಾಗಿ ಏನ್ ಮಾಡ್ಬೋದು? ಪಡ್ಕೋಬಹುದು. ಈ ರೀತಿಯಾದಂತಹ ಅನೇಕ ಪರಿಕಲ್ಪನೆಗಳನ್ನ ಕಥಾ ಮೂಲಕವಾಗಿ ಅಥವಾ ಕಥೆಯ ಮೂಲಕವಾಗಿ ಅಥವಾ ಬೇರೆ ಬೇರೆ ವಿಧಾನಗಳ ಮೂಲಕ ಸುಲಭವಾಗಿ ನಾವು ನೆನ್ಪಿಟ್ಕೋಬೇಕು. ಮತ್ತು ಈ ರೀತಿಯಾದ ಅನೇಕ ಪರಿಕಲ್ಪನೆಗಳನ್ನ ನೀವು ಕಲ್ಕೋಬೇಕು ಅಂತಂದ್ರೆ ದಯವಿಟ್ಟು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತಂದ್ರೆ, ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೊಂದು ನೋಟಿಫಿಕೇಶನ್ ಬರುತ್ತೆ, ಹೊಸ ವಿಡಿಯೋ ಬಂದಿದೆ ಅಂತ ಹೇಳಿ. ಸೊ ಹಾಗಾಗಿ ಯಾವ ವಿಡಿಯೋ ಕೂಡ ಮಿಸ್ ಆಗಬಾರದು ಅಂತಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮಗೆ ಯಾವುದೇ ರೀತಿಯಾದಂತಹ ಡೌಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಏನ್ ಮಾಡ್ರಿ, ಅಲ್ಲಿ ಟೈಪ್ ಮಾಡಿ, ಅಥವಾ ನೇರವಾಗಿ ನನ್ನ ಮೊಬೈಲ್ ನಂಬರ್ ಇದೆ ಅಥವಾ Gmail ID ಇದೆ, ಅದಕ್ಕೆ ನೀವು ಕ್ವಶನ್ ಅನ್ನು ಹಾಕಿದ್ರೆ ನಾನು ಖಂಡಿತವಾಗಿಯೂ ಕೂಡ ಏನ್ ಮಾಡ್ತೀನಿ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತೀನಿ. ಮತ್ತು ವಿಶೇಷವಾಗಿ ಇನ್ನು ಒಂದು 15-20 ದಿವಸಗಳಲ್ಲಿ ನಾನೇ ಬರೆದಂತಹ ಒಂದು ಕ್ವಶನ್ ಬ್ಯಾಂಕ್ ಕೂಡ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಅದರ ಅಗತ್ಯ ಇದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಧನ್ಯವಾದಗಳು. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನನಗಿರ್ಲಿ ಅಂತ ಹೇಳ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.